ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ CLP ಸಭೆ ಕರೆದಿದ್ದಾರೆ. ಅದಕ್ಕೋಸ್ಕರ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ಜನರ ಮನಸ್ಸಲ್ಲಿ, ಕರ್ನಾಟಕದ 6.5 ಕೋಟಿ ಜನರಲ್ಲಿ ಮನಸ್ಸಲ್ಲಿ ಉಳಿದುಬಿಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ಪಾರ್ಟಿ ಅಂತ. ನೋಡಿ, ಇದು NDA ಹೋರಾಟ, ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಅಂದ್ರೆ ಏನು? ನಾವೇನು ರೂಲಿಂಗ್ ಪಾರ್ಟಿಗೆ ಜಯಕಾರ ಹಾಕೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ ನಾವು ಬರೋವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ, ಏನೇನು ಸ್ಕ್ಯಾಂಡಲ್ಗಳಾಗ್ತದೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತೈತೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತೈತೆ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡಿ, ಯಾರು ಜೈಲಿಗೆ ಹಾಕಬೇಕು, ಯಾರು ಬೇಲಲ್ಲಿರಬೇಕು, ಅದು ತೀರ್ಮಾನ ಮಾಡೋದು ರಾಜ್ಯದ ಜನ, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡೋದು. ಅಥವಾ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕೇ ಹೊರತು ಇವ್ರ ಕೈ ಕಾನೂನಲ್ಲ. ಇದೇನು ತೊಗಲಕ್ ದರ್ಬಾರ್ ಅಲ್ಲ. ನ್ಯಾಯಾಂಗ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ತೈತೆ ಯಾರು ಹೋಗಬೇಕು, ಯಾರು ಇರಬೇಕು ಅಂತ. ಕುಮಾರಸ್ವಾಮಿ ಅವ್ರ ಮೇಲೆ ಈ ಥರ ಪ್ರಯತ್ನ ಇವತ್ತಿಂದಲ್ಲ, ಭಾಳ ದಿನದಿಂದನೂ ನಡೀತಾ ಇದೆ ಅವ್ರ ಮೇಲೆ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರ, ಈಗಾಗಲೇ ರೇವಣ್ಣವ್ರು ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳೆಲ್ಲ ಜೈಲಿಗೆ ಹಾಕಿದ್ದಾರೆ. ರೇವಣ್ಣವ್ರ ಹೆಂಡ್ತಿನೂ ಜೈಲಿಗೆ ಹೋಗೋಕ್ಕೆ ಸ್ವಲ್ಪರಲ್ಲಿ ಮಿಸ್ ಆಯಿತು. ಅಂದ್ರೆ ಇಡೀ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು ಕಾಣ್ತಾ ಇದೆ. ಅದು ನಾವು ಈಗ NDA ಪಾರ್ಟ್ನರ್, ಅವ್ರ ಜೊತೆ ನಾವು ನಿಲ್ತೀರಿ, ಪ್ರಶ್ನೆನೇ ಇಲ್ಲ. ಅವ್ರ ಸಹಾಯಕ್ಕೆ ನಾವು ಬಂದೇ ಬರ್ತೀವಿ. ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ CLP ಸಭೆ ಕರೆದಿದ್ದಾರೆ. ಅದಕ್ಕೋಸ್ಕರ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ಜನರ ಮನಸ್ಸಲ್ಲಿ, ಕರ್ನಾಟಕದ 6.5 ಕೋಟಿ ಜನರಲ್ಲಿ ಮನಸ್ಸಲ್ಲಿ ಉಳಿದುಬಿಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ಪಾರ್ಟಿ ಅಂತ. ನೋಡಿ, ಇದು NDA ಹೋರಾಟ, ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಅಂದ್ರೆ ಏನು? ನಾವೇನು ರೂಲಿಂಗ್ ಪಾರ್ಟಿಗೆ ಜಯಕಾರ ಹಾಕೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ ನಾವು ಬರೋವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ, ಏನೇನು ಸ್ಕ್ಯಾಂಡಲ್ಗಳಾಗ್ತದೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತೈತೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತೈತೆ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡಿ, ಯಾರು ಜೈಲಿಗೆ ಹಾಕಬೇಕು, ಯಾರು ಬೇಲಲ್ಲಿರಬೇಕು, ಅದು ತೀರ್ಮಾನ ಮಾಡೋದು ರಾಜ್ಯದ ಜನ, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡೋದು. ಅಥವಾ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕೇ ಹೊರತು ಇವ್ರ ಕೈ ಕಾನೂನಲ್ಲ. ಇದೇನು ತೊಗಲಕ್ ದರ್ಬಾರ್ ಅಲ್ಲ. ನ್ಯಾಯಾಂಗ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ತೈತೆ ಯಾರು ಹೋಗಬೇಕು, ಯಾರು ಇರಬೇಕು ಅಂತ. ಕುಮಾರಸ್ವಾಮಿ ಅವ್ರ ಮೇಲೆ ಈ ಥರ ಪ್ರಯತ್ನ ಇವತ್ತಿಂದಲ್ಲ, ಭಾಳ ದಿನದಿಂದನೂ ನಡೀತಾ ಇದೆ ಅವ್ರ ಮೇಲೆ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರ, ಈಗಾಗಲೇ ರೇವಣ್ಣವ್ರು ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳೆಲ್ಲ ಜೈಲಿಗೆ ಹಾಕಿದ್ದಾರೆ. ರೇವಣ್ಣವ್ರ ಹೆಂಡ್ತಿನೂ ಜೈಲಿಗೆ ಹೋಗೋಕ್ಕೆ ಸ್ವಲ್ಪರಲ್ಲಿ ಮಿಸ್ ಆಯಿತು. ಅಂದ್ರೆ ಇಡೀ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು ಕಾಣ್ತಾ ಇದೆ. ಅದು ನಾವು ಈಗ NDA ಪಾರ್ಟ್ನರ್, ಅವ್ರ ಜೊತೆ ನಾವು ನಿಲ್ತೀರಿ, ಪ್ರಶ್ನೆನೇ ಇಲ್ಲ. ಅವ್ರ ಸಹಾಯಕ್ಕೆ ನಾವು ಬಂದೇ ಬರ್ತೀವಿ.